ನನ್ನ ಹೆಸರು ಕಪಿಲು. ನಾ ಬೀದರ್ಲಿಂದ ಬಂದಿದ್ದೆ. ನಾ ಸೆಕೆಂಡ್ PUCಯಲ್ಲಿ 78.89% ಸ್ಕೋರ್ ಮಾಡೀನಿ. ಇವಾಗ ಇಲ್ಲಿ ಮಾರವಾಡಿ ಯೂನಿವರ್ಸಿಟಿಯಲ್ಲಿ CS ವಿತ್ AIML ಕೋರ್ಸನ್ನು ಕಂಪ್ಲೀಟ್ ಮಾಡಬೇಕಂತ ಇಲ್ಲಿ ಬಂದಿದ್ದೇನೆ. ಅಡ್ಮಿಷನ್ ಕಂಪ್ಲೀಟ್ ಆಗಿದೆ. ಸೊ ನಾನು ಸೆಕೆಂಡ್ PUC ಶ್ರೀ ನಾಗಭೂಷಣ್ ಶಿವಯೋಗಿ ಮುಚ್ಲಂ ತಾಲೂಕಿನಲ್ಲಿ ಓದಿದ್ದೇನೆ. ನಾನು ಇವಾಗ ಇಲ್ಲಿ ಕೋರ್ಸು ಮಾರವಾಡಿ ಯೂನಿವರ್ಸಿಟಿಯಲ್ಲಿ ಶ್ರೀನಿವಾಸ್ ಗುಪ್ತಾ ಸರ್ ಇಂದ ಗೊತ್ತಾಯಿತು. ಹಾಗೆ ನನ್ನ ಫ್ರೆಂಡ್ಸ್ನು ಕೂಡ ಇಲ್ಲಿ ಜಾಯ್ನ್ ಆಗಿದ್ರು ಮೊದಲು. ಆ ನಂತರ ಫ್ರೆಂಡ್ಸ್ ಹೇಳಿದ್ರು ಇಲ್ಲಿ ಯೂನಿವರ್ಸಿಟಿ ಚೆನ್ನಾಗಿದೆ, ಸರ್ ಗೈಡ್ ಮಾಡ್ತಾರೆ ನಿಮಗೆ ಎಲ್ಲ ಚೆನ್ನಾಗಿ. ಬಂದು ಇಲ್ಲಿ ಯೂನಿವರ್ಸಿಟಿ ನೋಡಿದೇವೆ, ಎಲ್ಲ ಚೆನ್ನಾಗಿದೆ, ಟಾಪ್ ಕಾಲೇಜ್ ಅಂತ ಗೊತ್ತಾಯಿತು. ಇಲ್ಲಿ ಸ್ಟಡಿ ಮಾಡೋಕ್ಕೆ ಎಲ್ಲಕ್ಕ ಬೆಸ್ಟ್. ಎವ್ರಿ ಸ್ಪೋರ್ಟ್ಸ್, ಫಿಸಿಕಲಿ ಸ್ಟ್ರಾಂಗ್ ಆಗಬೇಕಾದ್ರೆ ಫಿಸಿಕಲಿ ಸ್ಪೋರ್ಟ್ಸ್ ಇದೆ, ಕಲ್ಚರ್ ಆ್ಯಕ್ಟಿವಿಟೀಸಲ್ಲೂ ಪಾರ್ಟಿಸಿಪೇಟ್ ಮಾಡ್ಬೋದು. ಎವ್ರಿಥಿಂಗ್ ಇಸ್ ಗುಡ್. ನನ್ನ ಹೆಸರು ಬಸವರಾಜ ರೊಟ್ಟೆ. ನಾನು ಬೀದರ ಜಿಲ್ಲೆ ಕಮ್ಮನಗರ ತಾಲೂಕು ಮದ್ನೂರು ಗ್ರಾಮದಿಂದ ಬಂದಿದ್ದೇನೆ. ನನ್ನ ಮಗನಿಗೆ ಒಂದು ಒಳ್ಳೆಯ ಕಾಲೇಜ್ ಕೊಡಿಸ್ಬೇಕಂತೇಳಿ ಒಂದು ಆಸೆ ಇತ್ತು. ಅದರಲ್ಲಿ ನಾನು ಬೆಂಗಳೂರು ಮತ್ತು ಹೈದ್ರಾಬಾದನ್ನು ಎಲ್ಲ ಕಡೆ ಸುತ್ತಾಡಿಕೊಂಡು ಅಲ್ಲಿ ಕಾಲೇಜ್ ಚೆನ್ನಾಗಿದ್ದರೆ ಫೀಸು ಚೆನ್ನಾಗಿಲ್ಲ, ಫೀಸ್ ಚೆನ್ನಾಗಿದ್ದರೆ ಕಾಲೇಜ್ ಚೆನ್ನಾಗಿಲ್ಲ, ಇದು ಎಲ್ಲ ಡಿಫ್ರೆನ್ಸಿಯೇಷನ್ ಬರೋತಾ ಇದ್ದ ಕಾರಣ ನಾವು ಶ್ರೀನಿವಾಸ್ ಅವರನ್ನು ಕಾಂಟ್ಯಾಕ್ಟ್ ಮಾಡಿದಾಗ ಈ ಮಾರವಾಡಿ ಯೂನಿವರ್ಸಿಟಿಯ ಬಗ್ಗೆ ಸ್ವಲ್ಪ ಅವರು ಹೇಳಿದರು. ಆದರೆ ನಮ್ಮ ನಂಬಿಕೆ ಬಂದಿಲ್ಲ. ಪ್ರತ್ಯಕ್ಷವಾಗಿ ಇಲ್ಲಿ ಕಾಲೇಜ್ಗೆ ಬಂದು ನೋಡಿ ನಾವೆಲ್ಲ ಒಂದು ಡಿಸಿಷನ್ ತೊಗೋಬೇಕಂತೇಳಿ ಬಂದಿದ್ದೆ. ಆದರೆ ನಿನ್ನೆ ಬಂದು ಎಲ್ಲ ಕಾಲೇಜ್ ಕ್ಯಾಂಪಸ್ ಆದಮೇಲೆ ನಮಗೆಲ್ಲ ಸರಿ ಅನ್ನಿಸ್ತು. ಆಮೇಲೆ ನಾವು ಡಿಸೈಡ್ ಮಾಡಿದೆ ಅಡ್ಮಿಷನ್ ತೊಗೋಬೇಕಂತೇಳಿ. ನಿನ್ನ ಅಡ್ಮಿಷನ್ ತೊಗೊಂಡು ಹಾಸ್ಟೆಲ್ನೂ ಒಳ್ಳೆ ರೀತಿಯಿಂದ ಇದೆ, ಫುಡ್ ಒಳ್ಳೆಯ ರೀತಿಯಿಂದ ನಮಗೆ ಹೊಂದಾಣಿಕೆ ಆಗೋವಂಥ ಆಹಾರ ಇಲ್ಲಿ ಕೊಡ್ತಾರೆ. ಅದ ಕಾರಣವಾಗಿ ನಾವು ಇಲ್ಲಿ ಅಡ್ಮಿಷನ್ ಮಾಡಬೇಕಂತ ಡಿಸೈಡ್ ಮಾಡಿಬಿಟ್ಟಿದ್ದೇವೆ.